ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆಪ್ಪ ಅಂದರೆ ಧುರಂಧರ್ ರಣವೀರ್ ಸಿಂಗ್ ಬಗ್ಗೆನೇ. ಏನಪ್ಪ ಅಂದರೆ, ಸಿಕ್ಕರೆ ದೀಪಿಕಾ ಪಡ್ಕೋಣೆ ಥರ ಹೆಂಡ್ತಿ ಸಿಗ್ಬೇಕು ಎಲ್ಲರಿಗೆ. ಯಾಕೆ ಗೊತ್ತಾ? ಯಾಕಂತ ಹೇಳ್ತೀನಿ ನೋಡಿ, ಕೇಳ್ರಿ. ಧುರಂಧರ್ 1 ಮೂವಿ ರಿಲೀಸ್ ಆದಾಗ ಕೂಡ ಆ ದೀಪಿಕಾ ಪಡ್ಕೋಣೆ ಆ ಮೂವಿ ಬಗ್ಗೆ ಪೋಸ್ಟ್ ಹಾಕಿಲ್ಲ, ಅಪ್ರಿಷಿಯೇಟ್ ಮಾಡಿಲ್ಲ. ಧುರಂಧರ್ 2 ಅಂದರೆ ದ ರಿವೆಂಜ್ ಮೂವಿ ಬಂದಾಗ ಕೂಡ ಅಪ್ರಿಷಿಯೇಷನ್ ಇಲ್ಲ, ಒಂದು ಮೂವಿ ಬಗ್ಗೆ ಒಂದು ಟ್ವೀಟ್ ಇಲ್ಲ, ಒಂದು ಸ್ಟೋರಿ ಇಲ್ಲ, ಒಂದು ಅಟ್ಲೀಸ್ಟ್ ಗಂಡನ ಆ್ಯಕ್ಟಿಂಗಾದರೂ ಒಂದು ಅಪ್ರಿಷಿಯೇಷನ್ ಪೋಸ್ಟ್ ಮಾಡಬೇಕಲ್ಲ. ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತನಾದರೂ ಹೇಳಬೇಕಲ್ಲ. ಇದುವರೆಗೂ ಒಂದೇ ಒಂದು ಅದ್ರ ಬಗ್ಗೆ ಒಂದು ಕಮೆಂಟ್ ಆಗಲಿ, ಒಂದು ಸ್ಟೋರಿ ಆಗಲಿ, ಒಂದು ಪೋಸ್ಟ್ ಆದರೂ ಕೂಡ ಹಾಕಿಲ್ಲ. ಎಂಥ ಹೆಂಡ್ತಿ ಗುರು! ಇಡೀ ದೇಶನೇ ಮೆಚ್ಚತೈತೆ ಈ ಧುರಂಧರ್ ಮೂವಿನ ಮತ್ತು ರಣವೀರ್ ಸಿಂಗ್ ಆ್ಯಕ್ಟಿಂಗ್ ನೋಡಿ. ಬಟ್ ಸ್ವಂತ ಹೆಂಡ್ತಿನೇ ಅಪ್ರಿಷಿಯೇಟ್ ಮಾಡೋಂಗಿಲ್ಲ ಅಂದರೆ ಎಂಥ ಹೆಂಡ್ತಿ ಕೊಡು. ಹೆಂಡ್ತಿ ಅಂದರೆ ಅರ್ಧಂಗಿ ಅವನು ಸಕ್ಸಸ್ಸಲ್ಲಿ ಫೇಲ್ಯೂರಲ್ಲಿ ಇರಬೇಕಂತಾರೆ. ಆದರೆ ದೀಪಿಕಾ ಪಡ್ಕೋಣೆ ನೋಡಿದರೆ ನನಗೂ ಗಂಡಗೂ ಸಂಬಂಧನೇ ಇಲ್ಲ ಅನ್ನೋದು ಎನಿಸಿದಾಳೆ. ಎಂಥ ಹೆಂಡ್ತಿನೋ ಏನಪ್ಪ.